ಒಂದು ಸೈಡ್ ಸರ್ ಏನು ಸರ್ ಇದು ವಿಜಯನಗರ ಸಾಮ್ರಾಜ್ಯದ ಕೋಟೆಗಳನ್ನು ಹೊಡೆದಂತಹ ಕಾಲ ಬಂದಿದೆ. ಈ ಭೂಗ ಮಾಫಿಯಾ ಅಂತ ಒಂದು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಇತಿಹಾಸ ಈ ಪರಂಪರೆ ಉಳ್ಳ ಕೋಟೆಗಳನ್ನು ಹೊಡೆಯೋದಕ್ಕೆ ಬಂದಿದಂತಹ ಭೂಗಲರ ಬಗ್ಗೆ ತಾವೇನು ಹೇಳ್ತೀರಾ? ನೋಡಿ ಸರ್, ಇದು ವಿರೂಪಾಕ್ಷಿ ಗ್ರಾಮ ಅಂತ ಹೇಳ್ಬಿಟ್ಟು, ಈ ವಿರೂಪಾಕ್ಷಿ ಗ್ರಾಮದಲ್ಲಿ ಸುಮಾರು ವಿಜಯನಗರ ಕಾಲದಿಂದನೂ ಸುಮಾರು ವರ್ಷಗಳಿಂದ ಒಂದು ಒಳ್ಳೆ ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಆಗಿನ ಕಾಲದಲ್ಲಿ 3 ತರಹ ಕೋಟೆಗಳನ್ನು ಕಟ್ಟಿದ್ದಾರೆ. ಒಂದು ಕೋಟೆ ಬಂದು ಗರ್ಭಗುಡಿ ಹತ್ರ ಇದೆ, ಇನ್ನೊಂದು ಕೋಟೆ ಬಂದು ಸುತ್ತಲೂ ದೇವಸ್ಥಾನ ಸುತ್ತಲೂ ಇದೆ. 3ನೇ ಕೋಟೆ ಅಂತ ಹೇಳ್ಬಿಟ್ಟು ಊರಿನ ಗ್ರಾಮದ ಸುತ್ತಲೂ ಸುಮಾರು 4-5 ಕಿಲೋಮೀಟರ್ ಅಷ್ಟು ಕಟ್ಟಡನ ಕಟ್ಟಿ ಆ ಒಂದು ದೇವಸ್ಥಾನವನ್ನು ಸುಭದ್ರವಾಗಿ ಅವತ್ತು ಕಾಪಾಡಿಕೊಂಡು ಬರ್ತಕ್ಕಂಥ ಚರಿತ್ರೆ ಇದೆ. ಈ ಪವಿತ್ರವಾದ ದೇವಸ್ಥಾನ ಇಡೀ ದೇಶದಲ್ಲೇ ಅಥವಾ ಕರ್ನಾಟಕದಲ್ಲೇ ಅಥವಾ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲಿ ಹೋದ್ರೂ ಇಂಥ ಕಟ್ಟಡ ಸಿಗೋದು ಬಹಳ ಕಷ್ಟ ಇದೆ. ಬಹಳಷ್ಟು ಪವಿತ್ರವಾದಂಥ ದೇವಸ್ಥಾನ. ಪ್ರತಿ ವರ್ಷನೂ ಈ ದೇವಸ್ಥಾನದಲ್ಲಿ ಸುತ್ತಮುತ್ತಲಿನ ಭಾಗಗಳು ಮತ್ತು ಸುಮಾರು 100 ಕಿಲೋಮೀಟರ್ಗಳಿಂದ ಭಕ್ತಾದಿಗಳು ಬಂದು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಒಳ್ಳೆ ಪ್ರತೀತಿ ಹೊಂದಿರ್ತಕ್ಕಂಥ ದೇವಸ್ಥಾನ ಆಗಿರ್ತದೆ. ಇಂಥ ದೇವಸ್ಥಾನದಲ್ಲಿ ಈ ಗ್ರಾಮದಲ್ಲಿ ಸುಮಾರು 200-250 ಗ್ರಾಮ ಕುಟುಂಬಗಳಿದ್ದಾವೆ. ಸುಮಾರು 1500 ಜನ ಜನಸಂಖ್ಯೆ ಇದೆ. ಇದು ಸುತ್ತಮುತ್ತಲ ಗ್ರಾಮಗಳು ಸುಮಾರು 15-20 ಗ್ರಾಮಗಳು ಈ ದೇವಸ್ಥಾನಕ್ಕೆ ಪ್ರತಿ ದಿವಸ ಬಂದು ಇಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡ್ತಕ್ಕಂಥ ಸಂಪ್ರದಾಯ ಮೊದಲಿಂದ ಬರ್ತಾ ಇದೆ. ಇಂಥ ದೇವಸ್ಥಾನಕ್ಕೆ ಇವತ್ತಿನ ದಿವಸ ಕೆಲವು ಕಿಡಿಗೇಡಿಗಳು ಇವತ್ತಿನ ದಿವಸ ಈ ದೇವಸ್ಥಾನದ ಪಾವಿತ್ರ್ಯತೆಯನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಂಥ ದೇವಸ್ಥಾನಕ್ಕೆ ನಿನ್ನೆ ಯಾರು ಗ್ರಾಮಸ್ಥರಿಗೂ ಗೊತ್ತಿರಲಿಲ್ಲ. ಈ ವಿಚಾರ ತಿಳ್ಕೊಂಡು ಎಚ್ಚೆತ್ಕೊಂಡು ಬಂದು ನೋಡಿದ ತಕ್ಷಣ ಇಲ್ಲೇನೋ ರೀತಿ ದೊಡ್ಡ ಕಳಂಕ, ದೊಡ್ಡ ನೋವು ಬರತಕ್ಕಂಥ ಸಂಗತಿ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಈ ಕಿಡಿಗೇಡಿಗಳು ಏನು ಈ ಕೆಲಸ ಮಾಡಿದಾರೋ, ಹಿಂದೂ ದೇವಸ್ಥಾನಗಳನ್ನು ಕೆಡವಿ ಇಂಥ ಚರಿತ್ರೆಯನ್ನ ಹಾಳು ಮಾಡ್ತಕ್ಕಂಥ ಯಾವನೇ ಒಬ್ಬ ವ್ಯಕ್ತಿನ ಅವ್ರ ವಿರುದ್ಧವಾಗಿ ಸರ್ಕಾರ ಎಚ್ಚೆತ್ಕೊಂಡು ಸರ್ಕಾರ ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೋಬೇಕು. ಮತ್ತೆ ಮೊದಲು ಯಾವ ತರ ದೇವಸ್ಥಾನ ಚರಿತ್ರೆ ಯಾವ ತರ ಇತ್ತು ಅದನ್ನ ಕಾಪಾಡಬೇಕು ಅಂತ ಜವಾಬ್ದಾರಿ ಇವತ್ತಿನ ದಿವಸ ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ. ಇದು ಮೊದಲೇ ದೇವಸ್ಥಾನ ಬಂದು ಮುಜರಾಯಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನ ಆಗಿರ್ತದೆ. ವಿಜಯನಗರ ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಹಂಪೆ ಇತಿಹಾಸನ ಹೊಂದಿರತಕ್ಕಂಥ ಐತಿಹಾಸಿಕ ದೇವಸ್ಥಾನ ಇದೆಯೋ, ಅದೇ ಪ್ರಕಾರ ವಿರೂಪಾಕ್ಷೇಶ್ವರ ದೇವಸ್ಥಾನ ಅಂತ ಹೇಳಿದ್ರು ಅದನ್ನ 2ನೇ ಭಾಗವಾಗಿ ಇವತ್ತಿನ ದಿವಸ ತಗೊಳ್ಬಹುದು ಅಂತ ದೇವಸ್ಥಾನ ಇದೆ. ಇದ್ರ ವಿರುದ್ಧವಾಗಿ ಪಕ್ಕದಲ್ಲಿ ಏನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅದು ಯಾವ ರೀತಿ ಭೂಗಾಳರ ಕೈಗೆ ಈ ಜಮೀನುಗಳನ್ನ ಮಾರಾಟ ಮಾಡ್ತಾ ಇದ್ದಾರೋ, ಭೂಗಾಳರ ಕೈಗೆ ಯಾವ ತರ ಕೊಡ್ತಾ ಇದ್ದಾರೋ ಆ ಭೂಗಾಳರು ಬಂದು ಇಲ್ಲಿ ಇಂಥ ದೇವಸ್ಥಾನಗಳನ್ನ ಕೆಡವಿ ಇಲ್ಲಿ ಪವಿತ್ರತೆಯನ್ನ ಹಾಳು ಮಾಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಯಾರೇ ತಪ್ಪು ಮಾಡಿದ್ರು, ಯಾವ ಅಧಿಕಾರಿ ತಪ್ಪು ಮಾಡಿದ್ರು ಅವ್ರ ವಿರುದ್ಧವಾಗಿ ಕಠಿಣ ಕ್ರಮ ತಗೋಬೇಕು. ಮತ್ತು ಈ ಸ್ಥಳವನ್ನ ಮೊದಲು ಯಾವ ತರ ಐತಿಯೋ ಅದೇ ತರ ಸಂಸ್ಕರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಾ ಇದೀವಿ. ಇವತ್ತಿನ ದಿನ ಗ್ರಾಮಸ್ಥರು ಸುಮಾರು 100 ಜನ ಇವತ್ತಿನ ದಿವಸ ಇಲ್ಲಿ ಸೇರಿ ಕೂಡಲೇ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ವಿಚಾರ ಮಾಧ್ಯಮ ಮೂಲಕ ನಾವು ಹೇಳ್ತಾ ಇದ್ದೀವಿ ಸರ್. ನಮ್ಮ ಹೆಸರು ದಶರಥ್ ಅಂತ ಹೇಳ್ಬಿಟ್ಟು, ಇದೇ ಊರಿನ ಗ್ರಾಮಸ್ಥರು. ನಾವೆಲ್ಲ ಇದೇ ಸ್ಕೂಲ್ದಲ್ಲಿ ಓದಿರ್ತಕ್ಕಂಥವ್ರು. ನಮಗೆ ಒಳ್ಳೆ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಕ್ಕೆ ಈ ತರ ಹಾಳು ಮಾಡಿರೋದಕ್ಕೆ ತುಂಬಾ ನೋವು ಕಾಣಿಸ್ತಾ ಇದೆ. ಇದ್ರ ಮೇಲೆ ತುಂಬಾ ಸರ್ಕಾರ ಕಠಿಣವಾದ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಇದು ಮಂಟಪ ಅಂದ್ರೆ ಏನಪ್ಪಾ ಅಂದ್ರೆ ತಾತ ಆಗಿರೋ ಜಮೀನಲ್ಲ ಇದು ಕುಂಟೆ. ಇದು ಕುಂಟೆನ ಜಮೀನಾದ್ರೆ ಕಿರಿಮೆ ಇರತ್ತೆ. ಇದು ಕಟ್ಟೆ. ಇದು ನೋಡಿ ಕಟ್ಟೆ ಹೆಂಗಿದೆ, ಕಟ್ಟೆ ನೋಡಿ ಕೆರೆ ಕಟ್ಟೆ ಹೆಂಗಿರೋದು, ಕೆರೆ ಕಟ್ಟೆ ತರ ಇರತ್ತೆ. ಇದು ಆ ಕಾಲದಲ್ಲಿ ಕೋಳಿ ಮದುವೆ ನೋಡಿ, ಇದು ನೋಡಿ ಕಲ್ಲುಗಳು ಸ್ತಂಭದ ತರ ಈಗ ಹಾಕಿದ್ರು. ಸ್ತಂಭ ಹಾಕ್ಬಿಟ್ಟು ಇದು ನೀರು ಲಾಕ್ ಮಾಡಕ್ಕೆ ಇದು ಮಾಡಿದ್ರಿ.
ಕೆರೆಗೆ ಒಂದು ಇದಿರತ್ತೆ. ಅದನ್ನ ತಲುಪಿಟ್ಟು ಮೊನ್ನೆ ನಾವು ನರೇಗಾ ಗ್ರಾಮ ಪಂಚಾಯತಿನಲ್ಲಿ ನರೇಗಾ ಇದರಲ್ಲಿ ಒಂದು ಕಟ್ಟೆ ಕೆಲಸ ಮಾಡಿರ್ತೀವಿ, ಅದನ್ನು ಬಂದು ನಿಲ್ಸ್ಬಿಡ್ತಾರೆ ಲ್ಯಾಂಡ್ ಓನರ್ ಬಂದು. ಏನಪ್ಪಾ ಅಂದ್ರೆ ಇದು ನಮ್ದು, ನಮ್ ಜಾಗ ಅಂತಾರೆ. ಸರಿ ಆಯ್ತು, ನಾವು ಮುಂದಿನ ದಿನಗಳಲ್ಲಿ ಏನೋ ಒಂದು ಪರಿಶೀಲನೆ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋಣ ಅಂತ ನಾವು ಸ್ಟಾಪ್ ಮಾಡ್ತೀವಿ. ಆಮೇಲೆ ಈಗ ಅವನು ಈ ಜಮೀನನ್ನ ಮಾರಾಟ ಮಾಡಿ ನೆನ್ನೆ ಬಂದು ಈ ಕಲ್ಲೆಗಳೆಲ್ಲ ಇದು ಕೋಟೆ ಏನಿದೆಯೋ ಕೋಟೆ ಎಲ್ಲ ತಲುಪಿಟ್ಟಿರ್ತಾರೆ ಸಂಜೆ ಸಮಯದಲ್ಲಿ. ನಾವು ಯಾರು ಗ್ರಾಮಸ್ಥರು ಯಾರು ಇದು ಬಂದು ಪರಿಶೀಲನೆ ಮಾಡಲ್ಲ, ಯಾರು ಮಾತಾಡಲ್ಲ ಬಿಡು ಅನ್ಕೊಂಡಿರೋದು. ಇವತ್ತು ನಮ್ಮ ಗ್ರಾಮಸ್ಥರು ಎಲ್ಲರೂ ಬಂದು ನಮ್ಮ ಗ್ರಾಮಕ್ಕೆ ಏನ್ ಸಮಸ್ಯೆ ಆಗಿದೆ ಅಂತ ನಾವು ಆ ದೇವಸ್ಥಾನಕ್ಕೆ ಇತಿಹಾಸ ಉಳ್ಳದ ಅವೆಲ್ಲ ನಾವು ಗ್ರಾಮಸ್ಥರು ನಾವು ನಡ್ಕೊಂಡು ಬರ್ತಾ ಇದೀವಿ. ಅದ್ರಗೋಸ್ಕರ ನಾವು ಇವತ್ತೇನು ನಮ್ಮ ಜಾಗ, ನಮ್ಮ ದೇವಸ್ಥಾನಕ್ಕೆ ಒಂದು ಪಾರ್ಕಿಂಗ್ ಜಾಗ ಅನ್ನೋದಿಲ್ಲ, ಬಸ್ ಸ್ಟ್ಯಾಂಡ್ ಪಾರ್ಕಿಂಗ್. ನಮಗೇನಾದ್ರೂ ಇದು ಪಾರ್ಕಿಂಗ್ ಜಾಗ ಏನಾದ್ರೂ ಬಸ್ ಸ್ಟ್ಯಾಂಡ್ ಕೊಟ್ರೆ ನಮ್ಗೆ ತುಂಬಾ ಅನುಕೂಲ ಆಗತ್ತೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಿ, ತಹಶೀಲ್ದಾರ್ಗಾಗ್ಲಿ ನಮ್ಮ ಸರ್ಕಾರದವರು ಬಂದು ಇಲ್ಲಿ ಪರಿಶೀಲನೆ ಮಾಡಿ ಗಮನಕ್ಕೆ ತಂದು ಇಲ್ಲಿ ಎಲ್ಲ ನೋಡಿ ವ್ಯವಸ್ಥೆ ಮಾಡ್ಬೇಕಂತ ನಾನು ಹೇಳ್ತೀನಿ. ಅದ್ರಿಗೆ ಅಂತ ವ್ಯವಸ್ಥೆ ಏನಪ್ಪಾ ಅಂದ್ರೆ ಬಸ್ ಸ್ಟ್ಯಾಂಡ್ ಅಂತ